ಅರೆ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ರಾಜ ಪುರೋಹಿತ ತಾತಾಚಾರ್ಯರು ಬರ್ತಾ ಇದ್ದಾರೆ ಜನರಿಗೆ ಸಂದೇಶವನ್ನು ನೀಡಕ್ಕೆ. ಬೇಗ ಹೋಗಿ ಅಂಟಿಸ್ಬಿಡಿ ಅದನ್ನ. ಈಗೇನ್ ಮಾಡ್ತಾ ಇದೀಯ ರಾಮ? ಸುಮ್ನಿರು. ನಾನೇನು ಹೇಳಲೇ ಇಲ್ಲ. ನಿನ್ಗಲ್ಲ ಮತ್ತೆ ಯಾರಿಗೆ? ಸ್ವಲ್ಪ ಸುಮ್ನಿರು. ಈಗ ಯಾರಿಗೆ ಹೇಳಿದ್ರಿ? ಈಗ ನಿನಗೆ ಹೇಳಿದ್ದು, ದಯವಿಟ್ಟು ಸುಮ್ನಿರು. ಮಹಾಗುರು ತಥಾಚಾರ್ಯರಿಗೆ ಜೈ! 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 ಗುರು ತಾತಾಚಾರ್ಯರಿಗೆ ಗುರು ತಾತಾಚಾರ್ಯರಿಗೆ ಗುರು ತಾತಾಚಾರ್ಯರಿಗೆ ಗುರು ಗುರು ತಾತಾಚಾರ್ಯರಿಗೆ ಗುರು ತಾತಾಚಾರ್ಯರಿಗೆ ಗುರು ತಾತಾಚಾರ್ಯರಿಗೆ ಗುರು ತಾತಾಚಾರ್ಯರಿಗೆ ತಾತಾಚಾರ್ಯರಿಗೆ ಗುರು ತಾತಾಚಾರ್ಯರಿಗೆ ಗುರು ತಾತಾಚಾರ್ಯರಿಗೆ ಏ ಮಣಿ, ಈ ಗೊಂಬೆ ಮೇಲೆ ಆ ಪಂಡಿತ ರಾಮನ ಜಾಗದಲ್ಲಿ ಈ ಮುದುಕನ ಚಿತ್ರ ಹೇಗ್ ಬಂದ್ಬಿಡ್ತು? ಭಕ್ತರೇ, ನಾವಿವತ್ತು ನಿಮ್ಮಗಳ ನಡುವೆ ನಿಮ್ಮ ಮಧ್ಯೆ ಇಲ್ಲಿಗೆ ಬಂದಿರುವಂತದ್ದು, ನಾನು ನಿಮಗೆ ಒಬ್ಬ ನೀಚ ಮತ್ತು ದುಷ್ಟ ಮನುಷ್ಯನ ಬಗ್ಗೆ ನಿಮಗೆ ಹೇಳೋದಿಕ್ಕೆ. ಆತನ ಬಗ್ಗೆ ನಿಮಗೆ ತಿಳಿದಿರುವಂತದ್ದು ಎಲ್ಲದಕ್ಕಿಂತ ಅತ್ಯಮೂಲ್ಯವಾದದ್ದು. ಇವನೇ ಆ ದುಷ್ಟ ಮನುಷ್ಯ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ. ಇದೇನಿದು ಮಣಿ? ಈ ಮುದ್ಕ ಅವನ ಚಿತ್ರಕ್ಕೆ ಅವನೇ ಬೈಕೋತಿದ್ದಾನೆ. ಇವನು ಎಂತ ನೀಚ ಮತ್ತು ಕಲುಷಿತ ಮನುಷ್ಯ ಅಂದ್ರೆ, ಇವನಂತೆ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ಮುಖ ನೋಡಿ ಇವನು. ಎಂದಾದ್ರೂ ನೋಡಿದ್ದೀರಾ ನೀವು ಈ ರೀತಿಯಾದಂತ ಮಂಕು ಮೂತಿಯನ್ನ? ಮುಖ ನೋಡಿದ್ರೆ ಹೇಳ್ಬೋದು, ಈ ರೀತಿಯ ದುಷ್ಟ, ಲೋಭಿ, ನೀಚ ಮತ್ತು ಎಡವಟ್ಟು ಮನುಷ್ಯ. ಸತ್ಯದ ಮಾತನ್ನು ಹೇಳಿದ್ರಿ ಗುರುಗಳೇ, ಸತ್ಯದ ಮಾತನ್ನು ಹೇಳಿದ್ರಿ. ಇವತ್ತು ನಿಮ್ಮ ಬಾಯಿಂದ ಬರುತ್ತಿರುವ ಮಾತೆಲ್ಲ ಬರೀ ಸತ್ಯದ ಮಾತುಗಳೇ. ಈ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಇವನು ಎಂತ ದೊಡ್ಡ ದುಷ್ಟ, ಎಷ್ಟು ದೊಡ್ಡ ಪಾಪಿ, ಎಂತ ದೊಡ್ಡ ಕಳ್ಳ ಕದಿಮ ವ್ಯಕ್ತಿ ಅಂತ. ಭಕ್ತರೇ, ನೀವೆಲ್ಲ ಬಹಳ ದೊಡ್ಡ ನಿರ್ಲಕ್ಷ್ಯವಾದ ವ್ಯಕ್ತಿಯನ್ನ ನೋಡಿರ್ತೀರಾ. ಆದ್ರೆ ಮಾನವ ರೂಪಿಯಾದ ಒಬ್ಬ ನೀಚ ಪ್ರಾಣಿಯನ್ನ ನೀವೆಂದೂ ನೋಡಿರೋದಿಲ್ಲ. ಹೀಗೆ ನಿಮಗೆ ಆಶ್ಚರ್ಯ ಆಗಬಹುದು, ಆದ್ರೆ ಇವನು ದೆವ್ವದಂತ ಮನುಷ್ಯ, ಕಳ್ಳ. ಇವನು ಕಳ್ಳ, ಎರಡು ನಾಲಿಗೆ ಇರೋ ನೀಚ ಕಳ್ಳ ಇವನು. ಜನರ ವಸ್ತುಗಳನ್ನ ಕದಿಯೋದು, ಲಪಟಾಯಿಸೋದು ಸ್ವಭಾವ ಇವನು. ಪರಾರಿಯಾಗಿರೋ ಅಪರಾಧಿ ಇವನು. ಭಕ್ತರೇ, ಇವನನ್ನ ಹಿಡಿದು ಯಾವ ರೀತಿ ಪಾಠ ಕಲಿಸ್ಬೇಕು ಅಂದ್ರೆ, ಯಾವ ಶಿಕ್ಷೆಯನ್ನು ಕೊಡಬೇಕು ಅಂದ್ರೆ, ಭವಿಷ್ಯದಲ್ಲಿ ಈ ರೀತಿ ಮಾಡೋದಕ್ಕೆ ಯಾರು ದುಸ್ಸಾಹಸ ಮಾಡಬಾರದು. ಮತ್ತೆ ಭಕ್ತರೇ, ನಿನ್ನೆ ರಾತ್ರಿ ಪ್ರಭುವಿನೊಂದಿಗೆ ನಮ್ಮ ಭೇಟಿಯಾದಾಗ ಆಗ ಶಿವನು ನನಗೆ ಹೇಳಿದನು, ತಾತಾಚಾರ್ಯ, ಈ ರೀತಿಯ ಪಾಪಿ ಅಧರ್ಮ ವ್ಯಕ್ತಿಯ ಹೆಸರನ್ನ ಈ ಜಗತ್ತಿನಿಂದನೇ ತೊಲಗಿಸ್ಬಿಡು ಅಂತ ಹೇಳಿದ್ರು. ಮತ್ತು ಭಕ್ತರೇ, ಒಂದು ವೇಳೆ ಈ ಕೆಟ್ಟ ಮನುಷ್ಯ ನಿಮ್ಮ ಕಣ್ಣಿಗೆ ಕಂಡರೆ ಅವನನ್ನು ಹಿಡೀರಿ, ಕಟ್ಟಾಕಿ, ಹೊಡೆಯಿರಿ,
ಬಡೀರಿ, ಚಚ್ಚಿ, ಚರ್ಮ ಸುಲಿಯಿರಿ ಭಕ್ತರೆ ಈ ದುಷ್ಟ ಮನುಷ್ಯನದ್ದು. ನಾವು ಹೇಳೋದೇನೆಂದ್ರೆ ಈ ನಾಚಿಕೆ ಇಲ್ಲದ ಮನುಷ್ಯನ ಮುಖದ ಮೇಲೆ ಕಪ್ಪು ಮಸಿಯನ್ನು ಬಳಿರಿ. ಖಂಡಿತವಾಗಿ ಹೀಗೆ ಆಗ್ಬೇಕು ಭಕ್ತರೆ. ಈ ತುಚ್ಛ ಅಧರ್ಮಿ ಮಾನವನ ಮೇಲೆ ಚಪ್ಪಲಿಗಳ ಸುರಿಮಳೆ ಆಗಬೇಕು ಭಕ್ತರೆ. ಮತ್ತೆ ಭಕ್ತರೆ, ಈ ಅಧರ್ಮಿಯ ಮೇಲೆ ಮೊದಲು ಚಪ್ಪಲಿಯಿಂದ ಹೊಡೆಯೋದು ನಾನೇ ಹೊಡಿತೇನೆ. ಏನಿದು? ಇದು ಇದು ನಮ್ಮ ಚಿತ್ರ. ಅರೆ ಗುರುಗಳೇ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಈ ಚಿತ್ರವು ನಿಮ್ಮದೇ. ನೋಡಿದ್ರ ಗುರುಗಳೇ, ಆ ಧೂರ್ತ ಪಂಡಿತ ಮತ್ತೆ ನಿಮ್ಮ ಮುಖದ ಮೇಲೆ ಕಪ್ಪು ಮಸಿ ಬಳಿದು ಓಡೋಗ್ಬಿಟ್ಟ. ನೀನ್ ಬಿಡು ರಾಮ, ಎಷ್ಟು ಬುದ್ಧಿವಂತ ನೋಡು. ಒಂದು ಸಾರಿ ಪಂಡಿತ ನನ್ನ ಕೈಗೆ ಸಿಕ್ಕರೆ ನಾವು ಅವನಿಗೆ ತೋರಿಸ್ತೀವಿ ನಮ್ಮ ಆಕ್ರೋಶದ ಅಗ್ನಿ ಹೇಗಿರುತ್ತೆ ಅಂತ. ಹರೇ ಕೃಷ್ಣ, ಹರೇ ರಾಧೆ, ರಾಧೆ ರಾಧೆ, ರಾಧೆ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ರಾಧೆ ಕೃಷ್ಣ, ಹರೇ ಕೃಷ್ಣ, ಹರೇ ಹರೇ, ಹರೇ ಕೃಷ್ಣ, ಹರೇ ಹರೇ, ಹರೇ ರಾಮ, ಹರೇ ಹರೇ, ರಾಮ ರಾಮ, ಹರೇ ಹರೇ, ಹರೇ ರಾಧೆ, ರಾಧೆ ರಾಧೆ, ಕೃಷ್ಣ ಕೃಷ್ಣ, ಹರೇ ಹರೇ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಹರೇ, ರಾಮ ರಾಮ, ಹರೇ ಹರೇ, ಕೃಷ್ಣ ಕೃಷ್ಣ, ಹರೇ ಜೈ ಕೃಷ್ಣ, ಹರೇ ರಾಧಾ ಕೃಷ್ಣ, ಹರೇ ಹರೇ, ಹರೇ ಹರೇ, ಹರೇ ಕೃಷ್ಣ. ನಿನ್ ತಲೆ ಇವಾಗ ಏನ್ ನೋಡ್ತಾ ಇದೆ ರಾಮ? ಏನು? ನಿನ್ ಮುಖದ ಮೇಲಿರೋ ನಗುನೇ ಹೇಳ್ತಾ ಇದೆ. ಏನೋ ತರ್ಲೆ ಮಾಡಕ್ ಹೊರಟಿದ್ಯಾ ನೀನು. ಇದೇ ಬಂದು ಇದೆ ಸಮಯನೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುತ್ತೆ. ಎಲ್ಲಿದ್ದೆ ರಾಮ? ನಡಿ. ಮಹಾಗುರು ತಾತಾಚಾರ್ಯರಿಗೆ, 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 ಪಲ್ಲಕ್ಕಿ ನಿಲ್ಸಿ. ತಾತಾಚಾರ್ಯರಿಗೆ, ತಾತಾಚಾರ್ಯರಿಗೆ. ಬದುವಲ್ಲ ಅವನ್ನ ಹಿಡಿ, ಹಿಡಿ, ಓಡು. ಅವರು ಯಾರು ನಿಲ್ಸೋದು? ಅವನ್ನ ಆ ಕಳ್ಳನ ಹಿಡಿಯೋ. ನೋಡು ಆ ದುಷ್ಟ ಕಳ್ಳ ನನ್ನ ನೋಡಿ ಹೀಗೆ 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 ಮಾಡ್ತಾ ಇದ್ದ. ಹಿಡಿ ಅವನ್ನ, ಈಗ ಓಡ್ತಾ ಇದ್ದಾನೆ. ಓಡು ಓಡು, ಹಿಡಿ ಅವನ್ನ, ಅಲ್ಲಿ ಹಿಡಿ, ಓಡ್ತಾ ಇದ್ದಾನೆ ನೋಡು, ಬಚ್ಚಿಟ್ಕೋತಾ ಇದ್ದಾನೆ. ಬೇಗ ಹೋಗಿ, ಬೇಗ ಹೋಗಿ, ಬೇಗ ಹೋಗಿ, ಬೇಗವಾಗಿ ಹೋಗಿ, ಬೇಗವಾಗಿ ಹೋಗಿ, ಬೇಗವಾಗಿ ಹೋಗಿ. ಹಳದಿನೇ ಕಾಣಿಸುತ್ತಂತೆ, ಅದೇ ಆಗ್ತಿದೆ. ಅದಕ್ಕೆ ಈ ಮುದ್ಕನ್ಗೆ ಎಲ್ಲಾ ಕಡೆನೂ ಅವನೇ ಕಾಣಿಸ್ಕೊತಾ ಇದ್ದಾನೆ. ನೋಡು, ಕಂಡಿದ್ದಲ್ಲ ಕಳ್ಳ. ಹಿಡಿ ಅವನ್ನ ಮೊದಲು. ಆಗ್ಲಿ ಗುರೂಜಿ, ಇಲ್ಲೇ ಹೋಗ್ತೀನಿ.
ಇದ್ದಾನೆ. ಹೌದು, ಇವನೇನಾದ್ರೂ ಬಣ್ಣ ಹಚ್ಕೊಳ್ಳಿಲ್ಲ ಅಂದ್ರೆ ಅವನ್ ತರನೇ ಕಾಣಿಸ್ತಿದ್ದ. ಹಾಗಾದ್ರೆ ನಾನು ಹೇಗ್ ಆಗೋಕ್ ಸಾಧ್ಯ? ಯಾಕಪ್ಪ ಯಾಕಾಗೋದಿಲ್ಲ? ನಾನಂತೂ ನಿಮ್ ಎದುರುಗಡೆನೆ ನಿಂತ್ಕೊಂಡಿದ್ದೀನಿ. ನೀವ್ ಅವ್ರನ್ನ ಹುಡುಕ್ತಿದ್ದೀರಾ, ಅವ್ರು ನಿಮ್ಮನ್ನ ಹುಡುಕ್ತಿದ್ದಾನೆ. ನಾನ್ ಹೇಗ್ ನಿಮ್ ಮುಂದೆ ಇರೋಕ್ ಸಾಧ್ಯ ಅಲ್ವಾ? ಸರಿಯಾಗಿ ಹೇಳ್ದೆ ನೋಡು. ಸರಿ, ನೀನೀಗ ಇಲ್ಲಿಂದ ಹೊರಡು. ನಮಸ್ಕಾರ. ಪ್ರಣಾಮ. ಅದ್ಭುತ ಅಲ್ವಾ? ಇವನ ಧ್ವನಿ ಆ ಪಂಡಿತನ ಧ್ವನಿ ತರನೇ ಕೇಳಿಸ್ತಾ ಅಯ್ಯೋ ಇತ್ತು. ಬಿಟ್ಟಾಕೋ, ಅವನೇ ಹೇಳ್ದ ತಾನೇ ಅದು ಅವನಲ್ಲ ಅಂತ. ಸರಿ, ಬೇರೆ ಕಡೆ ಹುಡ್ಕೋಣ ಬಾ. ಹಿಡ್ಕೊಳ್ಳಿ ಅವನ್ನ. ನೋಡು, ಈ ರಾಧಾಕೃಷ್ಣರ ರಥಯಾತ್ರೆ ನೇರವಾಗಿ ಕೃಷ್ಣದೇವರಾಯರ ಆಸ್ಥಾನಕ್ಕೆ ಹೋಗ್ತಾ ಇದೆ. ಅಲ್ಲಿ ಮಹಾರಾಜರೇ ರಾಧಾಕೃಷ್ಣರಿಗೆ ಆರತಿ ಮಾಡ್ತಾರೆ. ಬಹಳ ಸುಂದರ. ನಮ್ಮ ಬಳಿ ಶಬ್ದಗಳೇ ಇಲ್ಲ ನಿಮ್ಮನ್ನು ಹೊಗಳಲು. ನಾವು ಬಹಳ ಪ್ರದರ್ಶನ ನೋಡಿದ್ದೇವೆ, ರಾಸಲೀಲೆಯದ್ದು. ಆದರೆ ಇಂಥ ಪ್ರದರ್ಶನ ಹಿಂದೆ ಮೊದಲು ಕಂಡಿದ್ದು. ನಾವಂತೂ ತುಂಬಾ ಜನ ರಾಜರನ್ನು ನೋಡಿದೀವಿ, ಆದ್ರೆ ಇಂಥ ತೇಜಸ್ಸು, ಇಂತಹ ಅದ್ಭುತ ಹಾವಭಾವ ನಾನ್ ಬೇರೆಲ್ಲೂ ನೋಡ್ಲಿಲ್ಲ. ಸಾಕ್ಷಾತ್ ದೇವರ ಸ್ವರೂಪ, ಸಾಕ್ಷಾತ್ ಈಶ್ವರನ ಪ್ರಕಾಶ, ಸಾಕ್ಷಾತ್ ಮೂರು ಲೋಕದ ವಿಶಾಲ ಪ್ರಭು. ನಿಜ ಹೇಳ್ಬೇಕು ಅಂದ್ರೆ ನನಗಿದನ್ನೆಲ್ಲ ವರ್ಣಿಸೋದಕ್ಕೆ ಶಬ್ದನೇ ಸಿಗ್ತಾ ಇಲ್ಲ. ಈ ಖುಷಿಯ, ಈ ಅಮೂಲ್ಯವಾದ ಭಾವನೆನ ವರ್ಣನೆ ಮಾಡಬಹುದಿತ್ತು. ಈ ಸಮಯದಲ್ಲಿ ನಾನು ಮುಂದೆ ನಿಂತ್ಕೊಂಡು ನಿಮ್ ದರ್ಶನ ಮಾಡ್ತಿದ್ದೀನಲ್ವಾ? ನಾನ್ ನಿಮ್ಮನ್ನ ಹೊಗಳ್ಬೇಕು ಅಂದ್ರೆ ನನ್ನ ಅಕ್ಷರ ಭಂಡಾರದಲ್ಲಿ ಅಕ್ಷರಗಳೇ ಕಮ್ಮಿ ಆಗಿದೆ. ನನಗೆ ಅರ್ಥನೇ ಆಗ್ತಿಲ್ಲ ಮಹಾರಾಜ. ನಾನ್ ನಿಮ್ಗೆ ಶ್ರದ್ಧೆ, ಪ್ರೇಮದಿಂದ ಸಮರ್ಪಣೆನ ಹೇಗ್ ವ್ಯಕ್ತಪಡಿಸ್ಲಿ? ಎದ್ದೇಳಿ. ಯಾರು ನೀನು? ನಾನು ನಿಮ್ ರಾಜ್ಯದ ಪ್ರಜೆಗಳಲ್ಲಿ ಸಾಮಾನ್ಯ ಪ್ರಜೆ ಮಹಾರಾಜ. ಹೆಸರು ಪಂಡಿತ ರಾಮಕೃಷ್ಣ. ಇವ್ರು ನನ್ನ ಧರ್ಮಪತ್ನಿ ಶಾರದಾ. ನಿಮ್ ರಾಜ್ಯ ತೆನಾಲಿ ಗ್ರಾಮದಿಂದ ಬಂದಿದ್ದೀವಿ. ತೆನಾಲಿ ಗ್ರಾಮದಿಂದಲೇ? ಸಾಕು ನಿಲ್ಸಿ ಮಹಾರಾಜ, ಸಾಕು ನಿಲ್ಸಿ.
ಕಳ್ಳ ವಲ್ಲುದೇವ. ನೀವು ಹುಡುಕ್ತಾ ಇದ್ರಲ್ಲ ಅವನು. ಇವನೇ ಆ ಘೋಷಿತ ಅಪರಾಧಿ. ಯಾರ ಹುಡುಕಾಟದಲ್ಲಿ ನಮ್ಮ ಕೊತ್ವಾಲ, ನಮ್ಮ ಸೈನ್ಯ, ನಮ್ಮ ಜನರಿದ್ದರೋ ಮತ್ತು ಇವನೇ ಆ ದುಷ್ಟ ಕಳ್ಳ. ಇವನು ವಿಜಯನಗರದ ಪ್ರಜೆಗಳನ್ನ ಮೂಗಿನ ನೇರದ ಮಾತುಗಳಿಂದ ಮೋಸ ಮಾಡಿದ್ದಾನೆ ಮಹಾರಾಜ. ಇಲ್ಲ ಮಹಾರಾಜ, ಇದೆಲ್ಲ ಸುಳ್ಳು. ನಾನು ಮಲ್ಲುದೇವ ಅಲ್ಲ, ನಾನ್ ನಿರ್ದೋಷಿ. ಇದೆಲ್ಲ ಸುಳ್ಳ? ಸುಳ್ಳು ನಾನು ಹೇಳ್ತಿಲ್ಲ, ನೀನ್ ಹೇಳ್ತಿರೋದು. ಆಚಾರ್ಯ ತಾತಾಚಾರ್ಯ ಪಲ್ಲಕ್ಕಿಯನ್ನ ಕದ್ದು ನೀಚ ಮತ್ತು ದುಷ್ಕೃತ್ಯ ಮಾಡಿರೋದು ನೀನು. ಕೇಳಿ ಮಹಾರಾಜ, ಕೇಳಿ ನನ್ನ ಶಿಷ್ಯರನ್ನ. ಇವನು ನನ್ನ ಶಿಷ್ಯರನ್ನ ಯಾಮಾರಿಸಿ ನನ್ನ ಪಲ್ಲಕ್ಕಿಯನ್ನ ಹೊತ್ತು ಅದರಿಂದಲೇ ಬರ್ಲಿಲ್ವಾ ಅಂತ ಕೇಳಿ. ಹೇಳಿ ಹೇಳಿ. ಮಾಡ್ದ ಮಹಾರಾಜರೇ, ಇವನೇ ಆ ದುಷ್ಟ ಪಾಪಿ. ಇವನ್ಗೆ ಹೇಳ್ತಾ ಇದೀವಿ ಮಹಾರಾಜರೇ, ಇವನೇ ಆ ಕಪಟಿ ಕಳ್ಳ ಮಲ್ಲುದೇವ. ಅಷ್ಟೇ ಅಲ್ಲ ಮಹಾರಾಜ, ನಗರದಲ್ಲಿ ಕೊತ್ವಾಲ ಇವನನ್ನ ಕಣ್ಣಿಗೆ ಕಂಡಂತೆಯೇ ಹಿಡಿದಿದ್ದಾನೆ. ಆದ್ರೆ ಕಿಲಾಡಿ ಕಳ್ಳನ ಮಗ ಹುಷಾರಾಗಿ ಅವನಿಗೂ ಚಳ್ಳೆ ಹೆಣ್ಣು ತಿರ್ಸಿ ಓಡೋಣ. ಪುರೋಹಿತರು ಸರಿಯಾಗಿ ಹೇಳ್ತಿದ್ದಾರೆ. ಸ್ವಯಂ ಇವರ ಶಿಷ್ಯರು ಈ ಮಾತಿಗೆ ಸಾಕ್ಷಿ. ಅರು ಹೇಳ್ರಪ್ಪ. ಹೇಳೋದೇನ್ ಬಂತು ಕೊತ್ವಾಲ್ರೆ, ನಿಮಗ್ ಗೊತ್ತಲ್ವಾ ಇವನು ಪ್ರಥಮ ಸ್ಥಾನದಲ್ಲಿರೋ ದುಷ್ಟ ಮತ್ತೆ ಕಪಟಿ. ಇವನು ಮಹಾರಾಜ ಇಲ್ಲಿ ನಿಂತ್ಕೊಂಡಿದ್ದಾನಲ್ಲ. ಇಲ್ಲ ಮಹಾರಾಜ, ಇದಂತೂ ಸಂಪೂರ್ಣ ಸುಳ್ಳು. ಇದೆಲ್ಲ ಮತ್ತೆ ಇವನ ದುಸ್ಸಾಹಸವನ್ನ ನೋಡಿ ಮಹಾರಾಜರೇ, ಒಬ್ಬ ವಂಚಿತ ಅಪರಾಧಿಯಾಗಿಯೂ ಸಹ ನಿಮ್ಮ ಮುಂದೆ ನಿಮ್ಮ ಈ ಮಹಾ ಉತ್ಸವಕ್ಕೆ ಬಂದಿದ್ದಾನೆ, ಅದು ಈ ಕೃಷ್ಣನ ವೇಷದಲ್ಲಿ. ಇದಕ್ಕಾಗಿಯೇ ಇವನಿಗೆ ಕ್ರೂರವಾದ ಕಠೋರವಾದಂತ ಶಿಕ್ಷೆ ಕೊಡಬೇಕು ಮಹಾರಾಜರೇ. ನಾನು ನಿಮ್ಮನ್ನ ಭೇಟಿ ಮಾಡೋಕೆ ಬೇರೆ ದಾರಿನೇ ಇರ್ಲಿಲ್ಲ ಮಹಾರಾಜ. ನಾನು ಇದನ್ನ ಸಾಕು. ಇನ್ನೊಂದು ಶಬ್ದವೂ ಮಾತಾಡಬೇಡ. ಆಚಾರ್ಯ ತಾತಾಚಾರ್ಯರು ಹೇಳಿದ ಪ್ರತಿ ಶಬ್ದವೂ ನಮಗೆ ಸತ್ಯವು ಹಾಗೂ ಕೇವಲ ಸತ್ಯ ಮಾತ್ರ. ಅವರು ನೀನು ಅಪರಾಧಿ ಎಂದು ಹೇಳುತ್ತಿದ್ದಾರೆಂದರೆ ಅವರ ಮಾತುಗಳನ್ನು ಸಂದೇಹಿಸುವ ಪ್ರಶ್ನೆಯೇ ಬರುವುದಿಲ್ಲ. ಈ ಅಪರಾಧಿಯನ್ನು ಕಾರಾಗೃಹದಲ್ಲಿ ಹಾಕಿ ಇಡೀ ಜೀವನ ಕಾರಾಗೃಹದಲ್ಲಿ ಕಳೆಯಲಿ. ಮಹಾರಾಜ, ಸ್ವಲ್ಪ ಯೋಚನೆ ಮಾಡಿ. ನಾನೆಲ್ಲಾದ್ರೂ ಅಪರಾಧಿ ಆಗಿದ್ರೆ ನಾನಾಗೆ ಇಲ್ಲಿಗೆ ಯಾಕೆ ಬರ್ತಿದ್ದೆ? ಮಹಾರಾಜ, ಮಹಾಗುರುಗಳಿಗೆ